ಕಳೆದ 3-4 ದಿನಗಳಿಂದ ಈ ಥರದೊಂದು ಫೋಟೋ ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಇದನ್ನು ನೋಡಿದವರು ಒಂದು ಕ್ಷಣ ಆಘಾತಕ್ಕೊಳಗಾಗಿದ್ದಾರೆ. ಯಾಕೆ ಅಂತ ಹೇಳಿದರೆ, ಇದು ನಮ್ಮ ಕನ್ನಡ ಕಿರುತೆರೆಯಲ್ಲಿ ಅಭಿನಯಿಸಿದಂಥ ಹಿರಿತೆರೆ ಮತ್ತು ಕಿರುತೆರೆಯಲ್ಲಿ ಅನೇಕ ಸಿನಿಮಾಗಳು, ಸೀರಿಯಲ್ಗಳಲ್ಲಿ ನಟಿಸಿರುವಂತಹ ಶ್ರೀಧರ್ ಅವರ ಫೋಟೋ ಅನ್ನುವಂಥದ್ದು. ಅದು ಎಷ್ಟೋ ಜನಕ್ಕೆ ಈ ಕ್ಷಣಕ್ಕೂ ಕೂಡ ಒಪ್ಕೊಳ್ಳೋಕೆ ಸಾಧ್ಯ ಆಗ್ತಾ ಇಲ್ಲ. ಇದು ಶ್ರೀಧರ್ ಅವರ, ಹೀಗ್ಯಾಕಾದರೂ, ಅಂಥದ್ದು ಏನಾಯಿತು ಅಂತ. ಮೊನ್ನೆ ತಾನೇ ಹೊಸ ಸೀರಿಯಲ್ ಒಂದು ಶುರುವಾಯಿತು ಕಲರ್ಸ್ ಕನ್ನಡದಲ್ಲಿ, ವಧು ಅನ್ನುವಂಥ ಹೊಸ ಸೀರಿಯಲ್. ಆ ಸೀರಿಯಲ್ನಲ್ಲಿ ಚಿಕ್ಕಪ್ಪನ ಪಾತ್ರವನ್ನು ಮಾಡ್ತಾ ಇದ್ರು ಶ್ರೀಧರ್ ಅವರು. ಆ ಸೀರಿಯಲ್ ಶುರುವಾಗಿ ಕೆಲವುಗಳು ದಿನಗಳ ಆದರೆ ಇತ್ತ ನೋಡಿದ್ರೆ ಅದೇ ಸೀರಿಯಲ್ನಲ್ಲಿ ನಟಿಸ್ತಾ ಇದ್ದಂಥ ಚಿಕ್ಕಪ್ಪನ ಪಾತ್ರ ಮಾಡ್ತಾ ಇದ್ದಂಥ ಶ್ರೀಧರ್ ಅವರು ಹಾಸಿಗೆ ಹಿಡಿದಿದ್ದಾರೆ. ಅದು ಹಾಸಿಗೆ ಅಂತಂದರೆ ಸುಮ್ಮನೆ ಅಲ್ಲ, ಎದ್ದು ಓಡಾಡೋದಕ್ಕೂ ಆಗದಂಥ ಪರಿಸ್ಥಿತಿ, ಅಸ್ಥಿ ಪಂಜರದ ಪರಿಸ್ಥಿತಿ, ಒಣಗಿ ಹೋಗಿದ್ದಾರೆ. ಕೈಕಾಲಿನಲ್ಲಿ ಸ್ವಾಧೀನವೇ ಇಲ್ಲ. ಎಷ್ಟು ಸ್ವರದ್ರೂಪಿ ನಟ ಆಗಿದ್ರು ಅಂತ ಹೇಳಿದ್ರೆ, ನೋಡೋದಕ್ಕೆ ಅಷ್ಟು ಹ್ಯಾಂಡ್ಸಮ್ ಆಗಿದ್ರು, ತುಂಬ ಚೆನ್ನಾಗಿದ್ರು. ಇವರಿಗೆ ಯಾವುದಾದ್ರೂ ಸಿನಿಮಾ ಅಥವಾ ಸೀರಿಯಲ್ನಲ್ಲಿ ಮುಖ್ಯ ಪಾತ್ರವನ್ನೇ ಕೊಡಬಹುದಾಗಿತ್ತು. ಅಷ್ಟರ ಮಟ್ಟಿಗೆ ಮುದ್ದಾಗಿ ಇದ್ದಂಥ ನಟ ಇವತ್ತು ಹಾಸಿಗೆ ಹಿಡಿದು ಏಲಿಯನ್ ರೀತಿಯಲ್ಲಿ ಆಗಿದ್ದಾರೆ. ಇದನ್ನು ನೋಡಿದಾಗ ಎಂಥವರ ಎದೆಯಲ್ಲೂ ಕೂಡ ಢವಢವ ಶುರು ಆಗ್ಬಿಡುತ್ತೆ. ಚೆನ್ನಾಗಿದ್ದ ಮನುಷ್ಯ ಹೀಗಾದ ಅಂತಂದರೆ ಹೇಗೆ ಸಾಧ್ಯ? ಇವತ್ತಿನ ದಿನಗಳಂತೂ ಮನುಷ್ಯನಿಗೆ ಯಾವ ಥರದ ಕಾಯಿಲೆ ಬರುತ್ತೆ, ಅದು ಹೇಗೆ ಬರುತ್ತೆ, ಯಾಕೆ ಬರುತ್ತೆ, ಯಾವಾಗ ಬರುತ್ತೆ, ಅದರಿಂದ ಆಗೋ ಪರಿಣಾಮ ಏನು, ಯಾವುದನ್ನು ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಚೆನ್ನಾಗಿದ್ದರೂ ನಾಳೆ ಎಷ್ಟೊತ್ತಿಗೆ ಮರಣ ಅಪ್ಪಿಡ್ತಾರೆ. ಹಿಂಗೆ ಸಾಧ್ಯ ಅನ್ನೋ ಪ್ರಶ್ನೆ ಹುಟ್ಕೊಳ್ಳುತ್ತೆ. ಈಗ ಶ್ರೀಧರ್ ಅವ್ರ ವಿಚಾರದಲ್ಲೂ ಕೂಡ ಆಗ್ತಾ ಇರೋದು ಅದೇ. ಅವ್ರಿಗೆ ಬಂದಿರುವಂಥ ಭಯಂಕರ ಕಾಯಿಲೆ ಬಗ್ಗೆ ಇದೀಗ ಅನೇಕರು ಗೂಗಲ್ ಮಾಡ್ತಾ ಇದ್ದಾರೆ. ಆ ಕಾಯಿಲೆಗಳನ್ನು ನಾವು ಕೂಡ ತಿಳ್ಕೊಳ್ಳೇಬೇಕಾಗುತ್ತೆ, ಯಾಕಂದರೆ ಎಚ್ಚರಿಕೆಯನ್ನು ವಹಿಸೋದಕ್ಕೆ. ಅಷ್ಟಕ್ಕೂ ಶ್ರೀಧರ್ ಅವರ ಆರೋಗ್ಯದಲ್ಲಿ ಅಂಥದ್ದು ಏನಾಗಿದೆ, ಎಲ್ಲ ಕಲಾವಿದರು ಹೇಳೋದೇನು, ವೈದ್ಯರು ಹೇಳೋದೇನು, ಇದೆಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಗಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಹೌದು, ಕೆಲವು ದಿನಗಳ ಹಿಂದೆ ಈ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗುತ್ತೆ. ಸಹನಟಿ ಒಬ್ಬರು, ನಮ್ಮ ನಟರಾದಂಥ ಶ್ರೀಧರ್ ಅವರು ಹಾಸಿಗೆ ಹಿಡಿದಿದ್ದಾರೆ. ಅವರ ಆರೋಗ್ಯದಲ್ಲಿ ಏರುಪೇರಾಗಿದೆ. ಅವರಿಗೆ ಏನಾಗಿದೆ ಆರೋಗ್ಯ ಸಮಸ್ಯೆ ಅನ್ನೋದನ್ನು ವೈದ್ಯರು ದೃಢಪಡಿಸ್ತಾ ಇಲ್ಲ. ಆದರೆ ಅವರು ಸಂಪೂರ್ಣವಾಗಿ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ಕೈಲಾದವರು ದಯವಿಟ್ಟು ಸಹಾಯ ಮಾಡಿ ಅನ್ನೋದೊಂದು ವಿಡಿಯೋ. ಈ ವಿಡಿಯೋ ವೈರಲ್ ಆಗ್ತಾ ಇದ್ದ ಹಾಗೆಯೇ ಅನೇಕರು ಅವರ ಅಕೌಂಟಿಗೆ ದುಡ್ಡು ಹಾಕೋಕ್ಕೆ ಶುರು ಮಾಡಿದ್ದಾರೆ. ಸೊ ಇಲ್ಲಿ ಪ್ರಮುಖವಾದಂಥ ವಿಚಾರ ಅಂದರೆ ಏನು ಅಂದರೆ, ತುಂಬ ಜನ ಕೇಳ್ತಾ ಇರೋದು ಒಂದೇ ಪ್ರಶ್ನೆ. ಮೊನ್ನೆವರೆಗೂ ಚೆನ್ನಾಗಿದ್ರು, ಆ್ಯಕ್ಟಿವ್ ಆಗಿದ್ರು, ನೋಡೋದಕ್ಕೆ ಚೆನ್ನಾಗಿದ್ರು, ಇವತ್ತು ಇಷ್ಟರ ಮಟ್ಟಿಗೆ ಬದಲಾವಣೆ ಆಗೋದಕ್ಕೆ ಕಾರಣ ಏನು? ಡಾಕ್ಟರ್ಸ್ಗಳಿಗೆ ಗೊತ್ತಾಗ್ತಾ ಇಲ್ವಾ ಇದು ಯಾವ ಥರದ ಕಾಯಿಲೆ, ಏನು ಕಾಯಿಲೆ ಅಂತ, ಅಂಥದ್ದು ಏನು ಕಾಯಿಲೆ ಅವ್ರಿಗೆ ಕಾಣಿಸ್ಕೊಂಡಿದೆ ಅಂತ. ಯಾವುದೋ ದೊಡ್ಡ ಕಾಯಿಲೆ ಬಂದಿದೆ ಅಂತ ಅಲ್ಲ. ಶ್ರೀಧರ್ ಅವರಿಗೆ ಚಿಕ್ಕದಾಗಿ ಒಂದು ಅಟ್ಯಾಕ್ ಆಗುತ್ತೆ, ಅದು ವೈರಸ್ ಅಟ್ಯಾಕು, ಇನ್ಫೆಕ್ಷನ್ ಆಗಿದೆ ಅಂತ ಹೇಳ್ತಾರೆ. ನೋಡಿ, ಇತ್ತೀಚೆಗೆ ಇದು ಬಹುತೇಕ ಜನರಲ್ಲಿ ಕಾಣಿಸ್ಕೊಳ್ತಾ ಇರುವಂಥ ಅತಿ ಸಾಮಾನ್ಯವಾದಂಥ ಸಮಸ್ಯೆ ಆಗಿದ್ರೂ ಕೂಡ ಇದು ಅತಿ ಡೇಂಜರಸ್ ಆದಂಥ ಸಮಸ್ಯೆ. ಎಲ್ಲವೂ ಚೆನ್ನಾಗಿರುತ್ತೆ, ನಿಮಗೆ ಗೊತ್ತೇ ಆಗೋದಿಲ್ಲ, ಇನ್ಫೆಕ್ಷನ್ ಆಗುತ್ತೆ. ಅದು ಒಂದು ಬ್ಲಡ್ ಇನ್ಫೆಕ್ಷನ್ ಕೂಡ ಆಗುತ್ತೆ. ಜೊತೆಗೆ ನಾವು ಸೇವಿಸ್ತಾ ಇರುವಂಥ ಆಹಾರ, ಗಾಳಿ, ಈ ಥರದ ವಿಚಾರದಲ್ಲೂ ಕೂಡ ಇನ್ಫೆಕ್ಷನ್ಸ್ ಆಗುತ್ತೆ. ಯಾವುದರಿಂದ ಆಗಿದೆ ಅನ್ನೋದನ್ನು ಮೊದಲಿಗೆ ನಾವು ತಿಳ್ಕೊಳ್ಬೇಕಾಗತ್ತೆ. ಒನ್ಸ್ ಏನಾದರೂ ನಮಗೆ ಇನ್ಫೆಕ್ಷನ್ ಆಯಿತು ಅಂತಂದರೆ ಬ್ಲಡ್ ನಿಧಾನವಾಗಿ ಚೇಂಜ್ ಆಗ್ತಾ ಹೋಗುತ್ತೆ. ಸಂಪೂರ್ಣವಾಗಿ ಬ್ಲಡ್ ಒಂದು ರೀತಿಯಾಗಿ ಏನಕ್ಕೂ ಉಪಯೋಗಕ್ಕೆ ಬಾರದೇ ಇರೋ ಥರ, ನಮ್ಮ ಬ್ಲಡ್ ನಮಗೆ ವಿಷ ಆಗೋ ಥರ ಆಗತ್ತೆ. ಶ್ರೀಧರ್ ಅವ್ರಿಗೂ ಕೂಡ ಅದೇ ರೀತಿಯಾಗಿ ಇನ್ಫೆಕ್ಷನ್ ಆಗಿದ್ದು. ಇದು ಯಾಕಾಗತ್ತೆ ಅನ್ನೋದು ತುಂಬ ಜನರ ಪ್ರಶ್ನೆ ಆಗಿದೆ. ಬ್ಲಡ್ ಇನ್ಫೆಕ್ಷನ್ಸ್ಗೆ ಏನಾದರೂ ಕಾರಣಗಳು ಇದೆಯಾ ಅನ್ನೋದು ತುಂಬ ಜನರ ಪ್ರಶ್ನೆ ಆಗಿದೆ. ಕೆಲವೊಂದಷ್ಟು ಸಂದರ್ಭದಲ್ಲಿ ಯಾವುದಾದ್ರೂ ಸೋಂಕು ತಗುಲಿದಾಗಲೂ ಕೂಡ ಈ ಇನ್ಫೆಕ್ಷನ್ಸ್ಗಳು ಆಗುತ್ತೆ. ಇನ್ನು ಹಾಸ್ಪಿಟಲ್ಗೆ ಹೋದಂಥ ಸಂದರ್ಭದಲ್ಲೂ ಕೂಡ ಕೆಲವೊಂದು ಮಾರಣಾಂತಿಕ ಕಾಯಿಲೆಗಳ ವೈರಸ್ ಅಟ್ಯಾಕ್ ಆದಂಥ ಸಂದರ್ಭದಲ್ಲೂ ಕೂಡ ಇನ್ಫೆಕ್ಷನ್ಸ್ ಆಗುತ್ತೆ ಅನ್ನೋದನ್ನು ಹೇಳಲಾಗುತ್ತೆ. ಅದಕ್ಕೆ ನಾವು ಕೋವಿಡ್ ನಂತರವೂ ಕೂಡ ಕೆಲವರು ಮಾಸ್ಕನ್ನು ಬಳಕೆ ಮಾಡ್ತಾ ಇರೋದನ್ನು ನಾವು ನೋಡಿದ್ದೀವಿ. ಸೊ ಈ ಇನ್ಫೆಕ್ಷನ್ಸ್ ಹೇಗೆ ಬೇಕಾದರೂ ಆಗ್ಬೋದು. ಕೆಲವರಿಗೆ ಅನುವಂಶೀಯವಾಗಿ, ಅಂದರೆ ಬ್ಲಡ್ ರಿಲೇಷನ್ಸಲ್ಲಿ ಏನಾದರೂ ಮದುವೆ ಆಗಿದ್ದರೆ ಅದಕ್ಕೂ ಕೂಡ ಆಗುತ್ತೆ ಅನ್ನೋದನ್ನು ಹೇಳಲಾಗುತ್ತೆ. ಆದರೆ ಇಲ್ಲಿ ಶ್ರೀಧರ್ ಅವರಿಗೆ ಸಡನ್ನಾಗಿ ಶುರುವಾಗಿದ್ದು ನಿಜವಾಗ್ಲೂ ಕೂಡ ಆಶ್ಚರ್ಯ. ಯಾವತ್ತೂ ಯಾವುದೇ ರೀತಿಯಾದಂಥ ಸಿಂಪ್ಟಮ್ಸ್ ಅನ್ನೋದು ಇವರಿಗೆ ಕಾಣಿಸ್ಕೊಂಡೇ ಇರಲಿಲ್ವಂತೆ. ಒಂದೇ ಒಂದು ಚಿಕ್ಕ ಲಕ್ಷಣ ಅನ್ನೋದು ಕೂಡ ಇವರಿಗೆ ಕಾಣಿಸ್ಕೊಂಡಿರಲಿಲ್ವಂತೆ. ಚಿಕ್ಕದಾಗಿ ಜ್ವರ ಅನ್ನೋದು ಕಾಣಿಸ್ಕೊಂಡಿದೆ. ಆಮೇಲೆ ಹಾಸ್ಪಿಟ್ಲಿಗೆ ಹೋಗೋಕ್ಕೆ ಶುರು ಮಾಡಿದ್ದಾರೆ. ಜ್ವರ ಬಿಟ್ಟೇ ಇಲ್ಲ. ಒಂದು ವಾರದಲ್ಲಿ ಅವ್ರ ಮುಖದ ಬಣ್ಣ, ಮೈ ಬಣ್ಣ ಸಂಪೂರ್ಣವಾಗಿ ಚೇಂಜ್ ಆಗಿದೆ. ನೋಡ್ತಾ ಇದ್ದ ಹಾಗೆ 15 ದಿನಗಳಲ್ಲಿ ಸಂಪೂರ್ಣವಾಗಿ ಆ ವ್ಯಕ್ತಿ ಸೊರಗಿ ಹೋಗಿದ್ದಾರೆ. ಎಷ್ಟರ ಮಟ್ಟಿಗೆ ಅಂತಂದರೆ ಇದು ನಾವು ಸೀರಿಯಲ್ನಲ್ಲಿ ನೋಡ್ತಾ ಇದ್ದಂಥ ಶ್ರೀಧರ್ ಅವರ ಅನ್ನುವಷ್ಟರ
ಮಟ್ಟಿಗೆ ಅವರು ಬದಲಾಗಿ ಹೋಗಿದ್ದಾರೆ. ಈಗ ಅನೇಕರು ಅವರಿಗೆ ಕಮೆಂಟ್ ಹಾಕ್ತಾ ಇದ್ದಾರೆ, ಇಷ್ಟು ದಿನ ದುಡ್ದಿದ್ದ ಹಣ ಏನು ಮಾಡಿದ್ರಿ ಅಂತ. ನೀವೆಲ್ಲ ಕಲಾವಿದರು ಅಂತಂದರೆ ಏನು ಕೋಟಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀರಾ ಅನಿಸುತ್ತೆ. ಪಾಪ ಸಹ ಕಲಾವಿದರಿಗೆ ಬರೋದೇ ಕಡಿಮೆ ದುಡ್ಡು. ಅದರಲ್ಲೂ ಅವರು 1 ತಿಂಗಳಿಂದ ಹಾಸ್ಪಿಟಲಲ್ಲಿ ಇದ್ದಾರೆ. ಅವರ ಔಷಧಿ ಖರ್ಚು, ಅವ್ರ ಖರ್ಚು ಎಲ್ಲವನ್ನೂ ಕೂಡ ಅವರು ಮಾಡ್ಕೊಂಡಿದ್ದಾರೆ. ಜೊತೆಗೆ ಅವ್ರಿಗೆ ಹೆಂಡತಿ ಮಕ್ಕಳು ಇಲ್ವಾ ಅನ್ನೋದು ತುಂಬ ಜನರ ಪ್ರಶ್ನೆ. ಶ್ರೀಧರ್ ಅವರು ಮದುವೆ ಆಗಿರಲಿಲ್ಲ, ಸಿಂಗಲ್ ಆಗಿದ್ರು ಅನ್ನೋದನ್ನು ಹೇಳಲಾಗ್ತಿದೆ. ಮತ್ತು ಅವರಿಗೆ ಸಿಂಗಲ್ ಪೇರೆಂಟ್, ಅವರ ತಾಯಿ ಮಾತ್ರ ಇದ್ದಾರೆ. ತಾಯಿಗೂ ಕೂಡ ತೀರಾ ವಯಸ್ಸಾಗಿದೆ. ತಾಯಿಯನ್ನು ನೋಡ್ಕೊಳ್ಬೇಕು ಅಂತಲೇ ಶ್ರೀಧರ್ ಅವರು ಮದುವೆ ಆಗಿರಲಿಲ್ಲ ಅನ್ನೋದನ್ನು ಕೂಡ ಅವರ ಆಪ್ತರು ಹೇಳ್ತಾ ಇದ್ದಾರೆ. ಆದರೆ ತಾಯಿಯನ್ನು ನೋಡ್ಕೋಬೇಕು ಅಂತ ಜವಾಬ್ದಾರಿಯನ್ನು ಹೊತ್ತಿದ್ದಂಥ ಮಗ ಇವತ್ತು ಹಾಸಿಗೆ ಹಿಡಿದಿರೋದು ನಿಜವಾಗ್ಲೂ ಬೇಸರದ ಸಂಗತಿ. ವಯಸ್ಸಾಗಿರುವಂಥ ತಾಯಿ ಮಗನನ್ನು ಬೆಡ್ ಮೇಲೆ ನೋಡಿ ಏನು ಹೇಳಬೇಕು, ಏನು ಮಾಡಬೇಕು ಏನೂ ಗೊತ್ತಾಗದೆ ಕಂಗಾಲಾಗ್ಬಿಟ್ಟಿದ್ದಾರೆ. ನಿಜವಾಗ್ಲೂ ಇದೊಂದು ರೀತಿಯಾದಂಥ ಆಘಾತ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಇನ್ನು ಅವರ ಅಕೌಂಟಿಗೆ ಅನೇಕರು ದುಡ್ಡು ಹಾಕ್ತಾ ಇದ್ರು ಕೂಡ ದುಡ್ಡು ಹೋಗ್ತಾ ಇಲ್ಲ, ಯಾಕೆ ಅನ್ನೋದು ಕೆಲವರು ಕಮೆಂಟ್ ಮಾಡ್ತಾ ಇದ್ರು. ಅವರಿಗೆ ಈಗ ಅನೇಕರು ದುಡ್ಡು ಹಾಕ್ತಾ ಇರೋದ್ರಿಂದ 10 ರೂಪಾಯಿಂದ ಹಿಡಿದು ಲಕ್ಷದವರೆಗೂ ಕೂಡ ದುಡ್ಡು ಹಾಕಿದ್ದಾರೆ. ಕೆಲವು ದೊಡ್ಡ ದೊಡ್ಡ ಸ್ಟಾರ್ ನಟರು ಕೂಡ ದುಡ್ಡು ಹಾಕಿದ್ದಾರೆ. ನಾರ್ಮಲ್ ಆದಂಥ ನಟರುಗಳು ಕೂಡ ದುಡ್ಡು ಹಾಕಿದ್ದಾರೆ ಮತ್ತು ಜನಸಾಮಾನ್ಯರು ಕೂಡ ದುಡ್ಡು ಹಾಕಿದ್ದಾರೆ. ಇದು ಲಿಮಿಟ್ ಮೀರಿದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಇಷ್ಟೇ ಟ್ರಾನ್ಸಾಕ್ಷನ್ ಅನ್ನೋದು ಇರುತ್ತೆ. ಹಾಗಾಗಿ ಆ ಲಿಮಿಟ್ ಮೀರಿರೋದ್ರಿಂದ ದುಡ್ಡು ಹಾಕೋದಕ್ಕೆ ಸಾಧ್ಯ ಆಗ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ಬೇರೆ ರೀತಿಯಾದಂಥ ಅವಕಾಶವನ್ನು ಮಾಡಿಕೊಡ್ಬೇಕು. ಯಾರಾದರೂ ಒಬ್ಬರು ಕಲಾವಿದರು ಇವ್ರ ಪರವಾಗಿ ನಿಂತ್ಕೋಬೇಕು, ಗೈಡನ್ನು ಕೊಡಬೇಕು ಅನ್ನೋದನ್ನು ಹೇಳಲಾಗ್ತಾ ಇದೆ. ಆದಷ್ಟು ಬೇಗ ಶ್ರೀಧರ್ ಅವರು ಹುಷಾರಾಗಲಿ, ಅವ್ರ ತಾಯಿ ಜೊತೆಗೆ ಚೆನ್ನಾಗಿರಲಿ ಅನ್ನೋದು ಎಲ್ಲರ ಆಶಯ. ಈ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಿಳಿಸಬಹುದು.